ಹಾಯ್ ಸ್ನೇಹಿತರೆ, ನಾನು ಮಲ್ಲಿಕಾರ್ಜುನ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ರೀಸೆಂಟಾಗಿ KS ಪರೀಕ್ಷೆ ಇರೋದ್ರಿಂದ ಈ KS ಪರೀಕ್ಷೆ, KSET ಪರೀಕ್ಷೆ, NET ಪರೀಕ್ಷೆ ಹಾಗೆ ರೈಲ್ವೆ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಬೆಸ್ಟ್ ಟಾಪಿಕ್ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ನು. ಈ ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಪ್ರಶ್ನೆಗಳ ಯಾವ ರೀತಿ ಕೇಳಿದರೆ ಆನ್ಸರ್ ಮಾಡೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ನಮ್ಮ ಅಕಾಡೆಮಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಹಾಗೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಏನಾದರೂ ಮಾಹಿತಿ ಬೇಕಂದ್ರೆ ಪಡಿತಾ ಬರ್ಬೋದು. ಆ್ಯಂಡ್ ದೆನ್ ಇಲ್ಲಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ವಿ. ಆ ಲಿಂಕ್ ಟಚ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತಾ ಬರ್ಬೋದು. ಸೊ ಹಾಗಾದ್ರೆ ಬರೀ ಇವತ್ತಿನ ಕ್ಲಾಸ್ನಾಗೆ ಸ್ಟಾರ್ಟ್ ಮಾಡ್ತಾ ಬರೋಣ. ಫಸ್ಟ್ ನೋಡ್ರಿ, ಡಾಟಾ ಇಂಟರ್ಪ್ರಿಟೇಷನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಮೇಲ್ಗಡೆ ಒಂದು 2-3 ಲೈನಲ್ಲಿ ಕೊಟ್ಟಿರ್ತಾನೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಕೊಟ್ಟಿರೋ ಡಾಟಾ ಟೇಬಲ್ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಒಂದು ಪ್ರದೇಶದಲ್ಲಿ ನೆಲೆಸಿರುವ 125 ಕುಟುಂಬಗಳ ಮಾಸಿಕ ವರಮಾನಗಳಿಗೆ ಈ ದತ್ತಾಂಶ ಸಂಬಂಧಿಸಿದೆ ಅಂತ ಇದೆ. The following data related to the monthly incomes of 125 families in a locality ಅಂತ. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಒಂದು ಪ್ರದೇಶದಲ್ಲಿ, ಒಂದು ಏರಿಯಾದಲ್ಲಿ, ಸೊ ಒಂದು ಲೊಕ್ಯಾಲಿಟಿ, ಒಂದು ಎಕ್ಸ್ಟೆನ್ಷನ್ ಅಂತ ಕರಿತೀವಲ್ಲ, ಒಂದು ಪ್ರದೇಶದಲ್ಲಿ 125 ಕುಟುಂಬಗಳು ವಾಸಿಯಾಗಿದ್ದಾವೆ. 125 ಕುಟುಂಬಗಳು ವಾಸಿಯಾಗಿದ್ದಾವೆ. ಆ 125 ಕುಟುಂಬಗಳ ಮಾಸಿಕ ವರಮಾನ ಕೊಟ್ಟಿದ್ದಾರೆ. ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಈ ಡಾಟಾ ಟೇಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ, ಫಾರ್ ಎಕ್ಸಾಂಪಲ್ 2000ದಿಂದ ಆರಂಭವಾಗಿ 4999ರವರೆಗೂ ಮಂತ್ಲಿ ಇನ್ಕಮ್ ಇರ್ತಕ್ಕಂಥ ಫ್ಯಾಮಿಲೀಸ್ ಇಲ್ಲಿ ಎಷ್ಟಿದಾವೆ ಅಂದ್ರೆ 23 ಫ್ಯಾಮಿಲೀಸ್ ಇದಾವೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಒನ್ 5000 ಇಂದ ಸ್ಟಾರ್ಟ್ ಆಗಿ 7999ವರೆಗೂ ಇನ್ಕಮ್ ಹೊಂದಿರತಕ್ಕಂಥ ಫ್ಯಾಮಿಲೀಸ್ ಇಲ್ಲಿ 37 ಫ್ಯಾಮಿಲೀಸ್ ಇದಾವೆ. ಅಂಡ್ ದೆನ್ ನೆಕ್ಸ್ಟ್ ಒನ್ ಅಲ್ಲಿ 8000 ಇಂದ ಸ್ಟಾರ್ಟ್ ಮಾಡಿ 10999ವರೆಗೂ ಇನ್ಕಮ್ ಹೊಂದಿರೋ ಫ್ಯಾಮಿಲೀಸ್ ಇಲ್ಲಿ 55 ಫ್ಯಾಮಿಲೀಸ್ ಇದಾವೆ. ದೆನ್ 11000 ಇಂದ ಸ್ಟಾರ್ಟ್ ಮಾಡಿ 13999ವರೆಗೂ ಇನ್ಕಮ್ ಹೊಂದಿರತಕ್ಕಂಥ ಫ್ಯಾಮಿಲೀಸ್ ಇಲ್ಲಿ 10 ಫ್ಯಾಮಿಲೀಸ್ ಇದಾವೆ. ಅಗರ್ ಇವೆಲ್ಲ ಫ್ಯಾಮಿಲೀಸ್ ಟೋಟಲ್ ಆಡ್ ಮಾಡ್ರಿ, ಇವೆಲ್ಲ ಅಡಿಷನ್ ಮಾಡಿದ್ರೆ 125 ಫ್ಯಾಮಿಲೀಸ್ ಆಗ್ತಾವೆ. ಆ 125 ಕುಟುಂಬಗಳ ಮಾಸಿಕ ವರಮಾನ ಎಷ್ಟು ಹೊಂದಿದವೆ ಅಂತ ಈ ಡಾಟಾ ಟೇಬಲ್ ಅಲ್ಲಿ ಲೀಸ್ಟ್ ಕೊಟ್ಟಿದ್ದಾನೆ. ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಟಾ ಟೇಬಲ್ ಅಂತ ಅರ್ಥ ಆಯ್ತು ಅಂದ್ರೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ತುಂಬಾ ಈಸಿ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಇಲ್ಲಿದೆ. ಏನ್ ಕಾಣಿಸ್ತಾ ಇದೆ? ಫಸ್ಟ್ ಕ್ವಶನ್ ಏನಂದ್ರೆ, 7999ಗಳಿಗಿಂತ ಹೆಚ್ಚು ಗಳಿಸುವ ಕುಟುಂಬಗಳ ಶೇಕಡಾವಾರು ಎಷ್ಟು ಅಂತ. ವಾಟ್ ಪರ್ಸೆಂಟೇಜ್ ಆಫ್ ಫ್ಯಾಮಿಲೀಸ್ ಆರ್ ಅರ್ನಿಂಗ್ ಮೋರ್ ದೆನ್ ₹7,999 ಅಂತ. 7999ಕ್ಕಿಂತ ಹೆಚ್ಚು ವರಮಾನ ಹೊಂದಿರುವ ಕುಟುಂಬಗಳ ಶೇಕಡಾವಾರು ಎಷ್ಟು ಅಂತ, ಪರ್ಸೆಂಟೇಜ್ ಎಷ್ಟು ಕೇಳಿದಾನೆ. ನೋಡ್ರಿ, ಇಲ್ಲಿ ಹೇಳಿರೋದು 7999 ಕೊಟ್ಟಿದ್ದಾನೆ. 7799ಕ್ಕಿಂತ ಹೆಚ್ಚು ಅಂತ ಹೇಳಿದಾನೆ. ನೋಡ್ರಿ, ಅಪ್ ಟು ಇಲ್ಲಿವರೆಗೂ 7999ವರೆಗೂ ಇನ್ಕಮ್ ಹೊಂದಿರೋ ಫ್ಯಾಮಿಲೀಸ್ ಇಲ್ಲಿವರೆಗೂ. ಅಲ್ಲಿ ಹೇಳಿರೋದು 7999ಕ್ಕಿಂತ ಹೆಚ್ಚು ಅಂತ ಹೇಳಿದಾನೆ, ಮೋರ್ ಅಂತ ಹೇಳಿದಾನೆ. ಅಂದ್ರೆ 7999ಕ್ಕಿಂತ ಹೆಚ್ಚು ಅಂದ್ರೆ 8000ದಿಂದ ಸ್ಟಾರ್ಟ್ ಮಾಡಿ ಅಪ್ ಟು 13999ವರೆಗೂ ಇವೆರಡೂ ಕೌಂಟ್ ಮಾಡ್ಬೇಕು. 7999ಗಿಂತ ಹೆಚ್ಚು ಅಂದ್ರೆ ಇವೆರಡೂ ಕೌಂಟ್ ಮಾಡಬೇಕು. ಸೊ ಇವೆರಡೂ ಕೌಂಟ್ ಮಾಡಿದ್ರೆ ಎಷ್ಟು ಫ್ಯಾಮಿಲೀಸ್ ಇದಾವೆ? ರೈಟ್ ಸೈಡ್ ಅಲ್ಲಿ ನೋಡ್ರಿ, 55 ಫ್ಯಾಮಿಲೀಸ್ ಪ್ಲಸ್ 10 ಫ್ಯಾಮಿಲೀಸ್ ಅಂದ್ರೆ ಇವೆರಡೂ ಅಡಿಷನ್ ಮಾಡ್ರಿ ಟೋಟಲ್ 65 ಫ್ಯಾಮಿಲೀಸ್ ಆಗ್ತಾವೆ. ಅಂದ್ರೆ 7999ಗಿಂತ ಹೆಚ್ಚು ವರಮಾನ ಹೊಂದಿರೋ ಕುಟುಂಬಗಳ ಸಂಖ್ಯೆ 65 ಕುಟುಂಬಗಳಿದಾವೆ. ಸೊ ನೋಡ್ರಿ, ಇಲ್ಲಿ ನಮಗೆ ಕಂಡುಹಿಡಿಬೇಕಾಗಿರೋದು ಶೇಕಡಾವಾರು ಎಷ್ಟು ಅಂತ ಕೇಳಿದಾನೆ, ಪರ್ಸೆಂಟೇಜ್ ಕೇಳಿದಾನೆ.
ಎಷ್ಟು ಕುಟುಂಬಗಳಿದಾವೆ ಅಂದ್ರೆ 65 ಕುಟುಂಬಗಳಿದಾವೆ. 65 ಫಸ್ಟ್ ಬರೀತಾನೆ, ಮೇಲ್ಗಡೆ 65 ಬರೆಯೋಣ. ಟೋಟಲ್ ಕುಟುಂಬಗಳ ಸಂಖ್ಯೆ ಎಷ್ಟು ಅಂದ್ರೆ 125 ಫ್ಯಾಮಿಲೀಸ್. 125 ಕುಟುಂಬಗಳಲ್ಲಿ 65 ಕುಟುಂಬಗಳು 7,999ಕ್ಕಿಂತ ಹೆಚ್ಚು ವರಮಾನವನ್ನ ಹೊಂದಿದವೆ. ಅಂದ್ರೆ 125ಕ್ಕೆ 65 ಕುಟುಂಬಗಳಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ, ಶೇಕಡವಾರು ಅಂತ ಹೇಳಿದಾನೆ. ಪರ್ಸೆಂಟೇಜ್ ಅಂತ ಹೇಳಿರೋದ್ರಿಂದ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಲ್ಲಿ 125ಗೆ 65 ಫ್ಯಾಮಿಲೀಸ್ ಆದ್ರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿತೀವಲ್ಲ, ಅದೇ ಪರ್ಸೆಂಟೇಜ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನಾವು ಈ 125 ನೋಡ್ರಿ, 25 5ಲೆ 125, ಇದು 25 4ಲೆ 100 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡ್ಬೋದು ಆ ಥರ. ನೆಕ್ಸ್ಟ್ ನೋಡ್ರಿ, 5 ಇಂದ 5 1ಲೆ 5, ಇದು 5 1ಲೆ 5, 6ರಲ್ಲಿ 5 6 ಇಲ್ಲಿ 1 ಉಳಿಯುತ್ತೆ, 15 ಆಗುತ್ತೆ. 5 3ಲೆ 15 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿರೋ 13 ಇಲ್ಲಿರೋ 4 ಮಲ್ಟಿಪ್ಲೈ ಮಾಡ್ರಿ, ಆ 13 ಮತ್ತೆ 4 ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತೆ? 13 ಈ 4 13 4ಲೆ 52 ಆಗುತ್ತೆ. ಸೊ ಅಂದ್ರೆ 52% ಕುಟುಂಬಗಳು 7,999ಕ್ಕಿಂತ ಹೆಚ್ಚು ವರಮಾನವನ್ನು ಹೊಂದಿದಾವೆ. ಅಲ್ಲಿ ನೆಲೆಸಿರುವ 125 ಕುಟುಂಬಗಳಲ್ಲಿ 52% ಕುಟುಂಬಗಳು ರು 7,999ಕ್ಕಿಂತ ಹೆಚ್ಚು ವರಮಾನವನ್ನ ಇನ್ಕಮ್ ಅನ್ನ ಹೊಂದಿದವೆ ಅಂತ 52% ಬರುತ್ತೆ. ಈ 52% ಇಲ್ಲಿ ನೋಡ್ರಿ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ, ಇದು ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಇದೇ ಡಾಟಾ ಟೇಬಲ್ ಗೆ ರಿಲೇಟೆಡ್ ಆಗಿರೋ ಸೆಕೆಂಡ್ ಕ್ವಶನ್ ಈ ರೀತಿ ಇದೆ. ಪ್ರಶ್ನೆ ಓದ್ತಾ ಬರಲಿ ಏನ್ ಕಾಣಿಸ್ತಾ ಇದೆ ನೋಡಿ. ಮಾಸಿಕ ವರಮಾನ ರು 11,000 ಅಂತಿದೆ, 11,000 ಅಂತಿದೆ. ಮಾಸಿಕ ವರಮಾನ ರು 11,000ಗಳಿಗಿಂತ ಕಡಿಮೆ ಗಳಿಸುವ ಕುಟುಂಬಗಳ ಶೇಕಡವಾರು ಕೇಳಿದಾನೆ. ಅಗೇನ್ ಪರ್ಸೆಂಟೇಜ್ ಕೇಳಿದಾನೆ. 11,000ಕ್ಕಿಂತ ಕಡಿಮೆ ವರಮಾನ ಹೊಂದಿರುವ ಕುಟುಂಬಗಳ ಶೇಕಡವಾರು ಪರ್ಸೆಂಟೇಜ್ ಎಷ್ಟು ಅಂತ ಈ ಪ್ರಶ್ನೆಯಲ್ಲಿ ಕೇಳಿರೋದು. ಅರ್ಥ ಆಯ್ತಾ ಪ್ರಶ್ನೆ? ಸೊ ನೋಡ್ರಿ, ಇಲ್ಲಿ 11,000ಗಿಂತ ಕಡಿಮೆ ಅಂದ್ರೆ ಈ 11,000ದಿಂದ ಸ್ಟಾರ್ಟ್ ಮಾಡಿ 13,999 ಇದೆಯಲ್ಲ, ಇದನ್ನ ಬಿಟ್ಟು ಉಳಿದಿರೋ 3 ಕಾಲಮ್ ಏನಿದಾವಲ್ಲ, ಈ 3 ರೋಸ್ ಏನಿದಾವಲ್ಲ, 11,000ಕ್ಕಿಂತ ಕಡಿಮೆ ವರಮಾನ ಹೊಂದಿರುವೆ ಅವು. 11,000ಗಿಂತ ಕಡಿಮೆ ಅಂದ್ರೆ ಈ 3 ಕೌಂಟ್ ಮಾಡ್ತಾ ಬರ್ಬೇಕು. ಎಷ್ಟು ಫ್ಯಾಮಿಲೀಸ್ ಇದಾವೆ? ಇಲ್ಲಿ 23 ಇದೆ, ಇಲ್ಲಿ 37 ಇದೆ, ಅಂಡ್ ದೆನ್ ಅಲ್ಲಿ 55 ಫ್ಯಾಮಿಲೀಸ್ ಇದಾವೆ. ಸೊ ಈ 3 ಅಡಿಷನ್ ಮಾಡಿದ್ರೆ 11,000ಕ್ಕಿಂತ ಕಡಿಮೆ ವರಮಾನ ಹೊಂದಿರೋ ಕುಟುಂಬಗಳು. ಅಡಿಷನ್ ಮಾಡ್ರಿ, 23 ಪ್ಲಸ್ 37 ಅಂದ್ರೆ 60 ಆಗುತ್ತೆ. ಪ್ಲಸ್ ಅದಕ್ಕೆ 55 ಕೂಡಿದ್ರೆ 115 ಆಗುತ್ತೆ, 115 ಬರುತ್ತೆ. ಸೊ ಇದರಲ್ಲೂ ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿರೋದ್ರಿಂದ 115 ಕುಟುಂಬಗಳಲ್ಲಿ 11,000ಕ್ಕಿಂತ ಕಡಿಮೆ ವರಮಾನವನ್ನು ಹೊಂದಿದವೆ ಅಂತ. ಟೋಟಲ್ ಎಷ್ಟಕ್ಕೆ? ಟೋಟಲ್ ಅಲ್ಲಿರೋದು 125 ಫ್ಯಾಮಿಲೀಸ್, ಅಲ್ಲಿರೋ 125 ಫ್ಯಾಮಿಲೀಸ್ ಅಲ್ಲಿ 115 ಫ್ಯಾಮಿಲೀಸ್ 11,000ಗಿಂತ ಲೆಸ್ಸರ್ ಇನ್ಕಮ್ ಅನ್ನ ಹೊಂದಿದವೆ ಅಂತ. ಹಾಗಾದ್ರೆ 125ಕ್ಕೆ 115 ಆದ್ರೆ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೇಕು. 100ಕ್ಕೆ ಎಷ್ಟು ಅಂತ ಸಿಂಪಲ್ ಕ್ಯಾಲ್ಕುಲೇಷನು. ಸೊ ಆಗಲೇ ಕ್ಯಾನ್ಸಲ್ ಮಾಡ್ತಾ ಬಂದ್ವಲ್ಲ, ಸೇಮ್ ಅದೇ ರೀತಿ ಕ್ಯಾನ್ಸಲ್ ಮಾಡ್ತಾ ಬರೀಲಿ. ಇದು 25 ಮಗ್ಗಿಂದ 25 5ಲೆ 125, ನೆಕ್ಸ್ಟ್ ಇದು 25 4ಲೆ 100 ಅಂತ ಕ್ಯಾನ್ಸಲ್ ಮಾಡ್ಬೋದು. 25 5ಲೆ 25 4ಲೆ 100 ಕ್ಯಾನ್ಸಲ್ ಮಾಡ್ತಾನೆ. ನೆಕ್ಸ್ಟ್ 5 ಇಂದ 5 1ಲೆ 5, ಇಲ್ಲಿ 11 ಇದೆಯಲ್ಲ, 5 2ಲೆ 10, ಇನ್ನು 1 ಉಳಿಯುತ್ತೆ, ಇಲ್ಲಿ 15 ಆಗುತ್ತೆ. 5 3ಲೆ 15 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದ್ರಲ್ಲಿ 23, ಆ ಕಡೆ 4, 23 ಈ 4 ಮಲ್ಟಿಪ್ಲೈ ಮಾಡ್ರಿ, 23 ಇಂಟು 4 ಅಂದ್ರೆ 92 ಆಗುತ್ತೆ, 92% ಆಗುತ್ತೆ. ಮಲ್ಟಿಪ್ಲೈ ನಾವು ನೋಡ್ರಿ, 23 ಇಂಟು 4 ಮಲ್ಟಿಪ್ಲೈ ಮಾಡ್ರಿ, ಎಕ್ಸಾಕ್ಟ್ 92% ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, 92%. ಕ್ಲಿಯರ್? ಅರ್ಥ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಗ್ರಾಫ್ ನೋಡ್ತಾ ಬರೋಣ. ಇಲ್ಲಿ ಕೊಟ್ಟಿರೋ ಗ್ರಾಫ್ ನೋಡ್ತಾ ಬನ್ನಿ. ಪೈ ಚಾರ್ಟ್ ಇದು, ತ್ರಿಜ್ಯಾಂತರ ಕಂಡಲೇಖ ಅಂತ ಕರಿತೀವಿ, ಪೈ ಚಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಡಬಲ್ ಪೈ ಚಾರ್ಟ್ ಅಲ್ಲ, ಅದು ಸಿಂಗಲ್ ಪೈ ಚಾರ್ಟ್ ಅಷ್ಟೇ. ಒಂದು ಕನ್ನಡ ಮೀಡಿಯಂ ಅಲ್ಲಿದೆ, ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಅಷ್ಟೇ. ಓನ್ಲಿ ಸಿಂಗಲ್ ಪೈ ಚಾರ್ಟ್, ಒಂದು ಕನ್ನಡದಲ್ಲಿದೆ, ಇನ್ನೊಂದು ಇಂಗ್ಲಿಷ್ ಅಲ್ಲಿದೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಪೈ ಚಾರ್ಟ್ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆಗೆ ಆನ್ಸರ್ ಮಾಡೋದು ತುಂಬಾ ಈಸಿ.
ನೋಡಿ, ಈ ಕೆಳಗಿನ ಪೈ ರೇಖಾಕೃತಿಯು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಂದು ಮನೆಯನ್ನ ಕಟ್ಟಿಸುವುದಕ್ಕಾಗಿ ವಿವಿಧ ಬಾಬ್ತುಗಳಿಗೆ ಆದ ವೆಚ್ಚಕ್ಕೆ ಸಂಬಂಧಿಸಿದೆ. The following pie diagram relates to the cost of construction of a house on different items in Bengaluru city ಅಂತ ಇದೆ. ನೋಡ್ರಿ, ಬೆಂಗಳೂರು ಸಿಟಿಯಲ್ಲಿ ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಒಂದು ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತಲ್ಲ ಅದರ ಬಾಬ್ತಿನ ವಿವರಗಳನ್ನ ಈ ಪೈ ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕನ್ನಡದಲ್ಲಿ ನೋಡೋದಾದ್ರೆ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಉಕ್ಕು ಅಂತ ಕೊಟ್ಟಿದ್ದಾನೆ. ಉಕ್ಕು ಅಂದ್ರೆ 60 ಡಿಗ್ರಿ ಅಷ್ಟು ಹಣ ಖರ್ಚಾಗಿದೆ ಅಂತ. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ 36 ಡಿಗ್ರಿಯಷ್ಟು ಅಮೌಂಟ್ ಕಟ್ಟಾಗಿದೆ ಅಂತ. ಕಟ್ಟಿಗೆಗೆ ಖರ್ಚಾಗಿರೋದು 52 ಡಿಗ್ರಿಯಷ್ಟು ಅಮೌಂಟ್. ಹಾಳುಗೆ ಲೇಬರ್ಗೆ ಖರ್ಚಾಗಿರೋದು 97 ಡಿಗ್ರಿಯಷ್ಟು. ಇತರೆ ಖರ್ಚು ಮಿಸಲೇನಿಯಸ್ ಅಂದ್ರೆ 50 ಡಿಗ್ರಿಯಷ್ಟು. ಸಿಮೆಂಟ್ಗೆ ಖರ್ಚಾಗಿರೋ ಹಣದ ಡಿಗ್ರಿ ಅಷ್ಟು 65 ಡಿಗ್ರಿ ಅಂತ. ನೋಡ್ರಿ, ಒಂದು ಮನೆ ಕಟ್ಲಿಕ್ಕಲ್ಲಿ ಖರ್ಚಾಗಿರೋ ಟೋಟಲ್ 72 ಲಕ್ಷ. ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಟೋಟಲ್ ಎಸ್ಟಿಮೇಷನ್ ಕಾಸ್ಟ್ ಎಷ್ಟು ಅಂದ್ರೆ 72 ಲ್ಯಾಕ್ಸ್. ಆ 72 ಲಕ್ಷದಲ್ಲಿ 60 ಡಿಗ್ರಿಯಷ್ಟು ಹಣ ಹುಕ್ಕಿಗೆ, 36 ಡಿಗ್ರಿಯಷ್ಟು ಹಣ ಇಟ್ಟಿಗೆ ಮತ್ತು ಕಲ್ಲುಗಳು, ಬ್ರಿಕ್ಸ್ ಅಂಡ್ ಸ್ಟೋನ್ಸ್ಗೆ. ನೆಕ್ಸ್ಟ್ ಕಟ್ಟಿಗೆಗೆ 52 ಡಿಗ್ರಿ ಅಷ್ಟು, ಟಿಂಬರ್ಗೆ, ಆಳು ಲೇಬರ್ಗೆ 97, ಮಿಸಲೇನಿಯಸ್ 50 ಡಿಗ್ರಿ ಅಷ್ಟು ಹಣ, ಅಂಡ್ ಸಿಮೆಂಟ್ಗಾಗಿ 65 ಡಿಗ್ರಿ ಅಷ್ಟು ಹಣ ಎಕ್ಸ್ಪೆಂಡಿಚರ್ ಇದೆ ಅಂತ ಕೊಟ್ಟಿದ್ದಾನೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪೈ ಚಾರ್ಟ್ ಇದೆ ಅಂತ ಅರ್ಥ ಆದ್ರೆ ನಿಮಗೆ ಆ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ, ಏನಿದೆ ಫಸ್ಟ್ ಕ್ವಶನ್ ಇಲ್ಲಿ ಅಂತ ನೋಡ್ರಿ. ಇದಕ್ಕೆ ರಿಲೇಟೆಡ್ ಆಗಿ ಫಸ್ಟ್ ಕ್ವಶನ್ ಓವರ್ ಆಲ್ ಇವತ್ತಿನ ಕ್ಲಾಸಿಗೆ ಇದು ಥರ್ಡ್ ಕ್ವಶನ್. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಆದ ವೆಚ್ಚಕ್ಕೆ ಹೋಲಿಸಿದರೆ ಸಿಮೆಂಟಿಗಾಗಿ ಶೇಕಡ ಎಷ್ಟು ಹೆಚ್ಚಿನ ಮೊತ್ತವನ್ನು ವ್ಯಯಿಸಲಾಗಿದೆ ಅಂತಿದೆ. ವಾಟ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಸ್ಪೆಂಟ್ ಈಸ್ ಮೋರ್ ಫಾರ್ ಸಿಮೆಂಟ್ ಆಸ್ ಕಂಪೇರ್ಡ್ ಟು ದ ಅಮೌಂಟ್ ಸ್ಪೆಂಟ್ ಆನ್ ಬ್ರಿಕ್ಸ್ ಅಂಡ್ ಸ್ಟೋನ್ಸ್ ಅಂತ. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡೋದು ಈಸಿ. ಹೆಂಗೆ ಅಂದ್ರೆ ನೋಡ್ರಿ, ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಕಂಪೇರ್ ಮಾಡಿದ್ರೆ ಸಿಮೆಂಟಿಗಾಗಿ ಎಷ್ಟು ಹಣ ಹೆಚ್ಚು ಖರ್ಚಾಗಿದೆ ಅಂತ ಕೇಳಿದಾನೆ. ಅದನ್ನ ಪರ್ಸೆಂಟೇಜ್ ಅಲ್ಲಿ ಕಂಡುಹಿಡಿಬೇಕು. ಇಟ್ಟಿಗೆ ಮತ್ತು ಕಲ್ಲುಗಳು, ಬ್ರಿಕ್ಸ್ ಅಂಡ್ ಸ್ಟೋನ್ಸ್ ಕಂಪೇರ್ ಮಾಡಿದ್ರೆ ಸಿಮೆಂಟಿಗೆ ಖರ್ಚಾಗಿರೋ ಹಣ ಶೇಕಡ ಎಷ್ಟು ಜಾಸ್ತಿ ಇದೆ, ಶೇಕಡ ರೂಪದಲ್ಲಿ ಎಷ್ಟು ಹೆಚ್ಚು ಅಂತ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಅಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ. ಸೊ ಇಲ್ಲಿ ನಾನು ಅಮೌಂಟ್ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಪರ್ಸೆಂಟೇಜ್ ಕಂಡುಹಿಡಿಯೋಕ್ಕಿಂತ ವೆರಿ ಸಿಂಪಲ್. ನೋಡ್ರಿ, ಇಟ್ಟಿಗೆ ಮತ್ತು ಕಲ್ಲುಗಳಲ್ಲಿ 36 ಡಿಗ್ರಿ ಇದೆ, 36 ಡಿಗ್ರಿ ಇದೆ. ಅಲ್ಲಿ ಸಿಮೆಂಟಿಗಾಗಿ ಖರ್ಚು ಮಾಡಿರೋ ಹಣದ ಡಿಗ್ರಿ 65 ಇದೆ. ನೋಡ್ರಿ, ಡಿಗ್ರೀಸ್ ಅಲ್ಲಿ ಪೈ ಚಾರ್ಟ್ ಕೊಟ್ಟಾಗ ಟೋಟಲ್ ಎಲ್ಲ ಸೇರಿ 360 ಡಿಗ್ರಿ ಇರ್ಬೇಕು. ಇವೆಲ್ಲ ಕೊಡ್ರಿ, 60 ಡಿಗ್ರಿ, ಆಮೇಲೆ 36, ಈ 52, ಈ 97, 50, 65 ಡಿಗ್ರೀಸ್ ಅಲ್ಲಿ ಪೈ ಚಾರ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಓವರ್ ಆಲ್ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. ಇನ್ ಕೇಸ್ ಈ ಪೈ ಚಾರ್ಟ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾದ್ರೆ ಎಲ್ಲ ಸೇರಿ 100% ಆಗ್ಬೇಕು. ಬಟ್ ಇದು ಡಿಗ್ರೀಸ್ ಅಲ್ಲಿ ಕೊಟ್ಟಿರೋದ್ರಿಂದ ಎಲ್ಲವನ್ನ ಅಡಿಷನ್ ಮಾಡಿದ್ರೆ ಟೋಟಲ್ 360 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆಗೆ ಬರೋಣ, 36 ಡಿಗ್ರಿಗಿಂತ ಇದು ಎಷ್ಟು ಜಾಸ್ತಿ ಇದೆ ಅಂತ ಕಂಡುಹಿಡಿಯೋದಾದ್ರೆ 36ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂದ್ರೆ 65ರಲ್ಲಿ ಆ 36ಅನ್ನ ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ, 29 ಡಿಗ್ರಿ ಜಾಸ್ತಿ ಇದೆ ಅಂತ, 29 ಡಿಗ್ರಿ ಹೆಚ್ಚಿದೆ ಅಂತ. ಸೊ ನೋಡ್ರಿ, 29 ಡಿಗ್ರಿ ಹೆಚ್ಚಿದೆ. ಎಷ್ಟು ಕಂಪೇರ್ ಮಾಡಿದ್ರೆ ಅಂದ್ರೆ ಇಟ್ಟಿಗೆ ಮತ್ತು ಕಲ್ಲುಗಳಲ್ಲಿರೋದು ಎಷ್ಟು ಡಿಗ್ರಿ, 36 ಡಿಗ್ರಿ ಇದೆ. ಬ್ರಿಕ್ಸ್ ಅಂಡ್ ಸ್ಟೋನ್ಸ್ ಅಲ್ಲಿ 36 ಡಿಗ್ರಿ ಇದೆ. ನೋಡ್ರಿ, ಇಲ್ಲಿ 36 ಡಿಗ್ರಿ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಇದೆ ಅಂದ್ರೆ 29 ಡಿಗ್ರಿ ಜಾಸ್ತಿ ಇದೆ. ಇಟ್ಟಿಗೆ ಮತ್ತು ಕಲ್ಲುಗಳಲ್ಲಿ 36 ಡಿಗ್ರಿ ಇದೆಯಲ್ಲ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ 29 ಡಿಗ್ರಿ ಜಾಸ್ತಿ ಇದೆ ಅಂತ. 36ಕ್ಕೆ 29 ಜಾಸ್ತಿ ಇದೆ. 36ಗೆ 29 ಜಾಸ್ತಿ ಆದರೆ ಶೇಕಡ ರೂಪದಲ್ಲಿ ಕೇಳಿದ್ರಲ್ಲಿ ಶೇಕಡ ಎಷ್ಟು ಅಂತ ಕೇಳಿದನಲ್ಲ, ಇಂಟು 100 ಹಾಕಿ ಕ್ಯಾಲ್ಕುಲೇಟ್ ಮಾಡ್ರಿ. 36 ಡಿಗ್ರಿ ಕಂಪೇರ್ ಮಾಡಿದ್ರೆ 36ಕ್ಕಿಂತ 29 ಜಾಸ್ತಿ ಇದೆ. 39ಕ್ಕಿಂತ 29 ಡಿಗ್ರಿ ಜಾಸ್ತಿ ಇದೆ ಅಂದ್ರೆ 100ಕ್ಕೆ ಎಷ್ಟು ಹೆಚ್ಚು ಅಂತ ಕಂಡುಹಿಡಿಬೇಕು, 100ಗೆ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್. ಯಾವಾದ್ರ ಕ್ಯಾನ್ಸಲ್ ಆದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಬರ್ರಿ. ಯಾವ ನಂಬರ್ಸ್ ಕ್ಯಾನ್ಸಲ್ ಆಗ್ತಾ ನೋಡ್ರಿ ಇಲ್ಲಿ. ಸೊ ನಾವು 4 ಇಂದ ಡಿವೈಡ್ ಮಾಡಿದ್ರೆ
4 9 36, ಇದು 4 2 8, ಇಲ್ಲಿ 2 ಉಳಿಯುತ್ತೆ, 4 ಇಲ್ಲಿ 20 ಕ್ಯಾನ್ಸಲ್ ಆಯ್ತು. 29 × 25 ಕೆಳಗಡೆ 9 ಬಂತು. ಸೊ ನೆಕ್ಸ್ಟ್ 9 ಇಂದ ಯಾವ ಡಿವೈಡ್ ಆಗಲ್ಲ ಅಂದ್ರೆ ಈ 25 ಇಲ್ಲಿರೋ 29 ಮಲ್ಟಿಪ್ಲೈ ಮಾಡ್ರಿ, ಗುಣಾಕಾರ ಮಾಡ್ರಿ ಎಷ್ಟಾಗುತ್ತೆ ಅಂತ. ಗುಣಾಕಾರ ಮಾಡ್ರಿ 29 × 25 ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತೆ 29. 25 9 225ಕ್ಕೆ 5 ಕ್ಯಾರಿ 22 ಅಲ್ಲತ್ತು. ನೆಕ್ಸ್ಟ್ 25 2 50 ಪ್ಲಸ್ 22 ಅಂದ್ರೆ 72 ಆಗುತ್ತೆ. 725 ಡಿವೈಡ್ ಬೈ ಕೆಳಗಡೆ 9 ನೋಡ್ರಿ. 9 1 9 8 ಅಥವಾ 9 80 720 ಕ್ಯಾನ್ಸಲ್ ಮಾಡ್ಬೋದು. ಇನ್ನು 5 ಉಳಿಯುತ್ತೆ, ಪಾಯಿಂಟ್ ಕಟ್ಟಿ ಡಿವೈಡ್ ಮಾಡ್ತವ್ರೆ ಸಮಥಿಂಗ್ ಬರುತ್ತೆ. 80 ಪಾಯಿಂಟ್ ಸಮಥಿಂಗ್ ಇರೋದು ಯಾವ ಆಪ್ಷನಲ್ಲಿದೆ ಅಂದರೆ ಸೆಕೆಂಡ್ ಆಪ್ಷನಲ್ಲಿದೆ, ಇದೆ ಸಾರಿ ಫೋರ್ತ್ ಆಪ್ಷನಲ್ಲಿದೆ, 4ನೇ ಆಪ್ಷನಲ್ಲಿದೆ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. 80 ಪಾಯಿಂಟ್ ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡ್ರೆ 9 ಇಂದ 725 ಡಿವೈಡ್ ಮಾಡ್ರೆ 80 ಪಾಯಿಂಟ್ ಸಮಥಿಂಗ್ ಬರುತ್ತೆ. 80 ಪಾಯಿಂಟ್ ಸಮಥಿಂಗ್ ಅಂದರೆ ಆಬ್ವಿಯಸ್ಲಿ ಆಪ್ಷನ್ 4th ಅಲ್ಲಿದೆ, ಅದೇ ಎಕ್ಸಾಕ್ಟ್ ಆನ್ಸರ್, ಮುಂದೆ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದೇ ಪೈ ಚಾರ್ಟ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಕ್ವಶನ್, ಓವರ್ ಆಲ್ ಆಗಿದೆ 4th ಕ್ವಶನ್. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಆದ ಒಟ್ಟು ವೆಚ್ಚ ಎಷ್ಟು ಅಂತ. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಸೇರಿ ಟೋಟಲ್ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ, ಟೋಟಲ್ ಎಕ್ಸ್ಪೆಂಡಿಚರ್ ನೋಡಲ್ಲಿ. ಬ್ರಿಕ್ಸ್ ಅಂಡ್ ಸ್ಟೋನ್ಸ್ ಅಂತ ಹೇಳಿದ್ದಾರೆ. ಇಟ್ಟಿಗೆ ಮತ್ತು ಕಲ್ಲು ಎರಡೂ ಸೇರಿದ್ರೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಅಂದ್ರೆ ಇಲ್ಲಿ ಇಟ್ಟಿಗೆ ಮತ್ತು ಕಲ್ಲುಗಳಿಗೆ 36 ಡಿಗ್ರಿ ಇದೆ, ಬ್ರಿಕ್ಸ್ ಅಂಡ್ ಸ್ಟೋನ್ಸ್ಗೆ 36 ಡಿಗ್ರಿ ಇದೆ. ನೋಡ್ರಿ ಆ 36 ಡಿಗ್ರಿ ಬರೆಯೋಣ. 36 ಡಿವೈಡ್ ಬೈ ಟೋಟಲ್ 360 ಡಿಗ್ರಿಗೆ 360 ಡಿಗ್ರಿಗೆ 36 ಅಂತ. ಯಾಕಂದ್ರೆ ಇದು ಡಿಗ್ರೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಕೆಳಗಡೆ 360 ಡಿಗ್ರಿನೇ ಹಾಕೋಬೇಕು, 360 ಹಾಕೋಬೇಕು. ಇಂಟು ಟೋಟಲ್ ಎಸ್ಟಿಮೇಷನ್ ಕಾಸ್ಟ್ ನೋಡ್ರಿ 72 ಲಕ್ಷ ಇದೆಯಲ್ಲ, 72 ಲಕ್ಷ, 72 ಲಕ್ಷ ಬರೆಯೋಣ. 72 ಲಕ್ಷ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ರೆ ನಮಗೆ ಆನ್ಸರ್ ಸಿಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ರಿ. ಸೊ 36 1 36, 36 10 360 ಕ್ಯಾನ್ಸಲ್ ಆಗುತ್ತೆ ಸಿಂಪಲ್ ಆಗಿ. ಆಮೇಲೆ ಕೆಳಗೆಲ್ಲ ಈ 0 ಕ್ಯಾನ್ಸಲ್ ಮಾಡೋಣ. ಸೊ 1 0 ಕ್ಯಾನ್ಸಲ್ ಆತಂದ್ರೆ ನೆಕ್ಸ್ಟ್ ಉಳಿತಾರೆ 7,20,000 ಉಳಿಯುತ್ತೆ, 7,20,000 ಉಳಿಯುತ್ತೆ, 7,20,000 ಆಗುತ್ತೆ. 7,20,000 ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅದಕ್ಕೆ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಗೋ ಟು ದ ಅನದರ್ ಕ್ವಶನ್, 5th ಕ್ವಶನ್ಗೆ ಹೋಗ್ತಾ ಬರೋಣ. ಆಳುಗಳಿಗೆ ಆದ ವೆಚ್ಚಕ್ಕೂ ಹಾಗೂ ಕಟ್ಟಿಗೆಗೆ ಆದ ವೆಚ್ಚಕ್ಕೂ ಇರುವ ವ್ಯತ್ಯಾಸವೆಷ್ಟು ಅಂತ. ಸೊ ಲೇಬರ್ಗೆ ಆಗಿರೋ ಖರ್ಚಿಗೂ ಮತ್ತೆ ಟಿಂಬರ್ಗೆ ಆಗಿರೋ ಖರ್ಚಿಗೂ, ಲೇಬರಿಗೆ ಖರ್ಚು ಮಾಡಿರೋ ಅಮೌಂಟ್ಗೂ ಟಿಂಬರಿಗೆ ಖರ್ಚು ಮಾಡಿರೋ ಅಮೌಂಟು ಡಿಫ್ರೆನ್ಸ್ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಅಂತ. ಲೇಬರಿಗೆ ಆಗಿರೋ ಅಮೌಂಟ್ ಖರ್ಚಾಗಿರೋ ಅಮೌಂಟು, ಟಿಂಬರ್ ಅಂದರೆ ಕಟ್ಟಿಗೆಗೆ ಖರ್ಚಾಗಿರೋ ಅಮೌಂಟ್ನ ಡಿಫ್ರೆನ್ಸ್ ಕೇಳಿದಾರೆ, ವ್ಯತ್ಯಾಸ ಕೇಳಿದಾನೆ. ಸೊ ಯಾವ ರೀತಿ ಅಂತ ನೋಡ್ರಿ, ಡಿಫ್ರೆನ್ಸ್ ಕೇಳಿದ್ರೆ ನಾವೇನು ಮಾಡೋಣ ಅಂದರೆ 97 52 ಮೈನಸ್ ಮಾಡ್ರಿ. 97 7 2 ಕಳೆದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. 9 5 ಕಳೆದ್ರೆ 4 ಬರುತ್ತೆ, 45 ಡಿಗ್ರಿ ಆಗುತ್ತೆ, 45 ಡಿಗ್ರಿ ಆಗುತ್ತೆ ಡಿಫ್ರೆನ್ಸ್. ಸೊ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಅಂದರೆ ಅವೆರಡದು ಸಪ್ರೇಟ್ ಅಮೌಂಟ್ ಕಂಡುಹಿಡ್ಕೊಂಡು ಡಿಫರೆನ್ಸ್ ಮಾಡಬೇಕು. ಬಟ್ ನಾನು ಸಿಂಪಲ್ ಮೆಥಡಲ್ಲಿ ಆನ್ಸರ್ ಹೇಳ್ಕೊಡ್ತಾನೆ. ಹೆಂಗೆ ಅಂದರೆ ನೀವು ಎರಡು ಸಪ್ರೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಡಿಫ್ರೆನ್ಸ್ ಮಾಡಿರಿ. 45 ಡಿಗ್ರಿ ಬಂದಿದೆಯಲ್ಲ, 45 ಬರೆಯೋಣ. ಸಪ್ರೇಟ್ ಮಾಡಿ ಮೈನಸ್ ಮಾಡ್ರೆ ಅಷ್ಟೇ ಅಮೌಂಟ್ ಬರುತ್ತೆ. ಡಿಗ್ರೀಸಲ್ಲಿರೋವೆ ಮೈನಸ್ ಮಾಡಿ ಕಂಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. 45 ಡಿಗ್ರಿ ಡಿವೈಡ್ ಬೈ ಟೋಟಲ್ 360 ಡಿಗ್ರಿ ಹಾಕ್ಕೊಂಡು ಇಂಟು ಟೋಟಲ್ ಕಾಸ್ಟ್ 72 ಲಕ್ಷ ಇದೆಯಲ್ಲ, 72 ಲಕ್ಷ ಪಕ್ಕದಲ್ಲಿ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಅವೆರಡಕ್ಕೂ ಖರ್ಚಾಗಿರೋ ಅಮೌಂಟ್ನ ಡಿಫ್ರೆನ್ಸ್ ಬರುತ್ತೆ. ನೋಡಿರಿ ಯಾವ ನಂಬರ್ಸ್ ಕ್ಯಾನ್ಸಲ್ ಮಾಡ್ತೀರಿ ಅಂತ. ಇಲ್ಲಿ ಕ್ಯಾನ್ಸಲ್ ಯಾವ ನಂಬರ್ ಮಾಡ್ತೀರಿ ಅಂತ ನೋಡ್ತಾ ಬರ್ರಿ. ಇಲ್ಲಿ ನೋಡ್ರಿ 36 1 36 0 ಪಕ್ಕ ಬರಿತೀನಿ. 36 2 72, ಇಲ್ಲಿ 5 0 ಪಕ್ಕದಾಗಿರ್ತಾವೆ, 4 5. ಆಮೇಲೆ ಇಲ್ಲಿಲ್ಲ 1 0 1 0 ಕ್ಯಾನ್ಸಲ್. ಇಲ್ಲಿ ಉಳಿದದ್ದು ಎಷ್ಟಿದೆ, 20,000 ಇದೆ. ಇಂಟಿಲ್ 45 ಇದೆ. ಗುಣಿಸ್ರಿ 45 2 ಎಷ್ಟು ಬರುತ್ತೆ, 90 ಬರುತ್ತೆ. 45 2 90. ಇಲ್ಲಿ 4 0 ಇದಾವಲ್ಲ, ಪಕ್ಕ 4 0 ಬರೆಯೋಣ. ಪಕ್ಕ 4 0 ಬರೆದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 90 ಲ್ಯಾಕ್ಸ್ ಆಗುತ್ತೆ. 90 ಲ್ಯಾಕ್ಸ್ ಸಾರಿ 9 ಲ್ಯಾಕ್ಸ್ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ 9 ಲ್ಯಾಕ್ಸ್ ಆಗುತ್ತೆ. 9 ಲಕ್ಷ ಬರುತ್ತೆ. ಅಲ್ಲಿ 9 ಲಕ್ಷ ಯಾವುದಿದ್ರಲ್ಲ ಫಸ್ಟ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 9 ಲ್ಯಾಕ್ಸ್ ಆಗುತ್ತೆ.
ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಗ್ರಾಫ್ ನೋಡ್ತಾ ಬರೋಣ. ಏನ್ ಗ್ರಾಫ್ ಇದೆ ಅಂದ್ರೆ ಇದು ಬಾರ್ ಗ್ರಾಫ್, ಸ್ತಂಭ ಲೇಖ ಅಂತ ಕರಿತೀವಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾರ್ ಗ್ರಾಫ್ ಅಂತ ನೋಡ್ತಾ ಹೋಗೋಣ. 2008ರಿಂದ 2013ರ ಅವಧಿಯಲ್ಲಿ ದೇಶದ ಪುರುಷರು ಹಾಗೂ ಮಹಿಳೆಯರ ಜನಸಂಖ್ಯೆಯನ್ನು ಲಕ್ಷಗಳಲ್ಲಿ ಕೆಳಕಂಡ ನಕ್ಷೆಯಲ್ಲಿ ಕೊಡಲಾಗಿದೆ ಅಂತ. 2008 ಇಂದ ಸ್ಟಾರ್ಟ್ ಮಾಡಿ 2013 ವರೆಗೂ ಒಂದು ದೇಶದ ಪುರುಷ ಮತ್ತು ಮಹಿಳೆಯರ ಜನಸಂಖ್ಯೆಯನ್ನ ಲಕ್ಷಗಳಲ್ಲಿ ಈ ಗ್ರಾಫ್ ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಅದರ ಅರ್ಥ 2008 ಅಲ್ಲಿ ಮೊದಲನೇ ಕಾಲಮ್ ಯಾವಾಗಲೂ ಪುರುಷರಿಗೆ ಸಂಬಂಧಪಟ್ಟಿದ್ದು ನೋಡ್ರಿ. ಫಸ್ಟ್ ಇದು ಈ ತರ ಇರೋದು, ಈ ತರ ಚಿತ್ರ ಇರೋದು ಪುರುಷರು, ಈ ತರ ಡಾರ್ಕ್ ಇರೋದು ಮಹಿಳೆಯರು ಅಂತ. ಅವರ ಮೊದಲನೇ ಕಾಲಮ್ ಇದು ಪುರುಷರು. 2008ರಲ್ಲಿ 80 ಇದೆ ಅಂದ್ರೆ ಏನರ್ಥ ಅಂದ್ರೆ 80 ಲಕ್ಷ ಪುರುಷ ಇದ್ರು ಆ ದೇಶದಲ್ಲಿ ಅಂತ. ಸೊ ಮಹಿಳೆಯರಾದ್ರೆ 70 ಲಕ್ಷ ಇದ್ರು ಅಂತ. ಪುರುಷರು 80 ಲಕ್ಷ, ಮಹಿಳೆಯರು 70 ಲಕ್ಷ, ಇವೆರಡೂ ಸೇರಿದ್ರೆ ಎಷ್ಟಾಗುತ್ತೆ ಅಂದ್ರೆ 150 ಲಕ್ಷ ಜನಸಂಖ್ಯೆ ಇತ್ತು ಅಂತ. 2019 ಅಲ್ಲಿ ನೋಡ್ರಿ ಪುರುಷರ ಜನಸಂಖ್ಯೆ 130 ಲಕ್ಷ ಇತ್ತು ಅಂತ. ಲಕ್ಷಗಳಲ್ಲಿ ಅಂತ ಹೇಳಿದ್ರೆ ನೋಡ್ರಿ, ಲ್ಯಾಕ್ಸ್ ಅಂತ ಹೇಳಿದಾರಲ್ಲ 130 ಲ್ಯಾಕ್ಸ್ ಅಂತ. ಮಹಿಳೆಯರು 120 ಲಕ್ಷ ಇದ್ದಾರೆ ಅಂತ. ನೆಕ್ಸ್ಟ್ 2010ರಲ್ಲಿ ಪುರುಷರ ಜನಸಂಖ್ಯೆ 140 ಲಕ್ಷ, ಮಹಿಳೆಯರ ಜನಸಂಖ್ಯೆ 150 ಲಕ್ಷ ಇದೆ. 2011 ಅಲ್ಲಿ 112 ಲ್ಯಾಕ್ಸ್ ಪುರುಷರ ಜನಸಂಖ್ಯೆ ಇದೆ, 100 ಲ್ಯಾಕ್ಸ್ ಮಹಿಳೆಯರ ಜನಸಂಖ್ಯೆ ಇದೆ. 2012 ಅಲ್ಲಿ ಪುರುಷರ ಜನಸಂಖ್ಯೆ 170 ಲ್ಯಾಕ್ಸ್, ಮಹಿಳೆಯರ ಜನಸಂಖ್ಯೆ ಫಿಮೇಲ್ ಪಾಪ್ಯುಲೇಷನ್ 160 ಲ್ಯಾಕ್ಸ್ ಇದೆ. 2013 ಅಲ್ಲಿ ಮೇಲ್ ಪಾಪ್ಯುಲೇಷನ್ 160 ಲ್ಯಾಕ್ಸ್ ಇದೆ ಅಂಡ್ ದೆನ್ ಫಿಮೇಲ್ ಪಾಪ್ಯುಲೇಷನ್ 150 ಲ್ಯಾಕ್ಸ್ ಇದೆ. ಸೊ ಇದು ಗ್ರಾಫ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆ ಅಂದ್ರೆ ನೀವು ಪ್ರಶ್ನೆಗಳು ಅರ್ಥ ಆಗ್ತದೆ ನಿಮಗೆ ಆನ್ಸರ್ ಮಾಡಲಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಕ್ವಶನ್ ಓದ್ತಾ ಬರೋಣ. ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ ಪುರುಷರ ಜನಸಂಖ್ಯೆಯು ಮಹಿಳೆಯರ ಜನಸಂಖ್ಯೆಗಿಂತ ಕನಿಷ್ಠ 10% ಹೆಚ್ಚಾಗಿದೆ ಅಂತ. ಪ್ರಶ್ನೆ ನೋಡ್ರಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಅರ್ಥ ಆದ್ರೆ ನಿಮ್ಗೆ ಆನ್ಸರ್ ನಾನು ಹೇಳ್ಕೊಡೋದು ಅರ್ಥ ಆಗುತ್ತೆ. ಮೊದಲು ಯಾರಿಗೆ ಪ್ರಶ್ನೆ ಅರ್ಥ ಆಗುತ್ತೋ ಅವರಿಗೆ 50% ಆನ್ಸರ್ ಬಂದಂಗೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ ಅಂತ. ಇಲ್ಲಿ ಕೊಟ್ಟಿರೋ ಎಷ್ಟು ವರ್ಷಗಳಲ್ಲಿ ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆಗಿಂತ ಕನಿಷ್ಠ 10% ಹೆಚ್ಚಿದೆ ಅಂತ ಕೇಳಿದ್ದಾನೆ. ನೋಡ್ರಿ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡೋದಾದ್ರೆ, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋದಾದ್ರೆ ಇಲ್ಲಿ 2008ರಲ್ಲಿ ಬರೋಣ. ಮೊದಲು ಬೇಸ್ ಆಗಿ ಮಹಿಳೆಯರ ಜನಸಂಖ್ಯೆ ಇಟ್ಕೋಬೇಕು ನಾವು. ಮಹಿಳೆಯರ ಜನಸಂಖ್ಯೆ ಎಷ್ಟಿದೆ ಅಂತ ನೋಡ್ಕೋಬೇಕು. 70 ಲಕ್ಷ ಇದೆ ಮಹಿಳೆಯರ ಜನಸಂಖ್ಯೆಯಲ್ಲಿ, 70 ಲ್ಯಾಕ್ಸ್ ಇದೆ. ಈ 70 ಲಕ್ಷಕ್ಕೆ 10% ಅಂದ್ರೆ 7 ಲಕ್ಷ ಅಂತ ಡೈರೆಕ್ಟ್ ಹೇಳ್ಬೋದು. 70%ಗೆ 10 ಲಕ್ಷ ಅಂದ್ರೆ ಡೈರೆಕ್ಟ್ ನಾವು 7 ಲಕ್ಷ ಅಂತ ಹೇಳ್ಬೋದು. ಇವೆರಡು ಕೂಡಿದ್ರೆ ಈ 70 + 7 ಕೂಡಿದ್ರೆ 77 ಲಕ್ಷ ಆಗುತ್ತಲ್ಲ. ಇದಕ್ಕಿಂತ ಇದು ಹೆಚ್ಚಿದ್ರೆ 10%ಗಿಂತ ಜಾಸ್ತಿ ಇದೆ ಅಂತ. ಜಾಸ್ತಿ ಇದೆ ನೋಡ್ರಿ. ಮಹಿಳೆಯರ ಜನಸಂಖ್ಯೆಗಿಂತ 10% ಜಾಸ್ತಿ ಇರಬೇಕು ಅಂದ್ರೆ ಮಹಿಳೆಯರ ಜನಸಂಖ್ಯೆಯಲ್ಲಿ 70 ಲಕ್ಷ ಇದೆ, 70 ಲ್ಯಾಕ್ಸ್ ಇದೆ. ಅದಕ್ಕೆ 10% ಅಂದ್ರೆ 7 ಲಕ್ಷ ಆಗುತ್ತೆ. 70 ಲಕ್ಷಕ್ಕೆ 10% ಕ್ಯಾಲ್ಕುಲೇಟ್ ಮಾಡ್ರೆ 7 ಲಕ್ಷ ಆಗುತ್ತೆ. ಇವೆರಡು ಕೂಡಿದ್ರೆ 77 ಲಕ್ಷ ಆಯ್ತು. ಪುರುಷರ ಜನಸಂಖ್ಯೆ ಈ ನಂಬರ್ಗಿಂತ ಜಾಸ್ತಿ ಇರ್ಬೇಕು. ಹಂಗಾದ್ರೆ ಆ ಇಯರ್ನ ಕೌಂಟ್ ಮಾಡಬೇಕು. ಜಾಸ್ತಿ ಇದೆ, 80 ಇದೆ ಅಂದ್ರೆ 2008 ಅಲ್ಲಿ ಪುರುಷರ ಜನಸಂಖ್ಯೆ ಮಹಿಳೆಯರಿಗಿಂತ ಕನಿಷ್ಠ 10% ಹೆಚ್ಚಿದೆ ಅಂತ. 10%ಗಿಂತ ಜಾಸ್ತಿ ಇರ್ಬೇಕು, ಇಲ್ಲ 10%ಗೆ ಸಮ ಆದ್ರೆ ಇರ್ಬೋದು. ನೆಕ್ಸ್ಟ್ 2009 ಅಲ್ಲಿ ನೋಡ್ತಾ ಬರೋಣ. ಇಲ್ಲಿ ಮಹಿಳೆಯರ ಜನಸಂಖ್ಯೆ 120 ಲಕ್ಷ ಇದೆಯಲ್ಲ, 120 ಲಕ್ಷಕ್ಕೆ 10% ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. 10% ಅಂದ್ರೆ 12 ಲ್ಯಾಕ್ಸ್ ಆಗುತ್ತೆ. ಡೈರೆಕ್ಟ್ 12 ಲ್ಯಾಕ್ಸ್ ಬರೀಬಹುದು. 10% ಅಂದ್ರೆ 0 ತಗಲಿ 12 ಲ್ಯಾಕ್ಸ್ ಆಗುತ್ತೆ. 120 + 12 ಅಂದ್ರೆ 132. ಪುರುಷರ ಜನಸಂಖ್ಯೆ ಈ 132ಕ್ಕಿಂತ ಹೆಚ್ಚಿರ್ಬೇಕು. ಬಟ್ 132ಕ್ಕಿಂತ ಇದು ಕಡಿಮೆ ಇದೆ ಅಂದ್ರೆ 10% ಹೆಚ್ಚಾಗಿಲ್ಲ. ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆ 10% ಹೆಚ್ಚಾಗಿಲ್ಲ, ಕಡಿಮೆ ಇದೆ. ಹಾಗಾಗಿ ಈ ಇಯರ್ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕಮಿಂಗ್ ಟು ದ ನೆಕ್ಸ್ಟ್ ಇಯರ್ 2000 ಕೊಟ್ಟಿದ್ದಾನೆ. ಇಲ್ಲಿ ಮಹಿಳೆಯರ ಜನಸಂಖ್ಯೆ 150 ಇದೆ. ಇದಕ್ಕೆ 10% ಮಾಡಿದ್ರೆ 15 ಲಕ್ಷ ಆಗುತ್ತೆ. 150ಕ್ಕೆ 10% ಅಂದ್ರೆ 15 ಲಕ್ಷ. 150 + 15 ಅಂದ್ರೆ 165 ಲ್ಯಾಕ್ಸ್ ಆಗುತ್ತೆ. 165ಗಿಂತ ಹೆಚ್ಚಿರ್ಬೇಕು ಈ ಪುರುಷರ ಜನಸಂಖ್ಯೆ. ಬಟ್ ಕಡಿಮೆ ಇದೆ ಅಂದ್ರೆ ಇದು ಆನ್ಸರ್ ಆಗ ಚಾನ್ಸೇ ಇಲ್ಲ, ಇದನ್ನು ಕೌಂಟ್ ಮಾಡಂಗಿಲ್ಲ. ಕಮಿಂಗ್ ಟು ದ 2011 ನೋಡ್ರಿ. ಮಹಿಳೆಯರ ಜನಸಂಖ್ಯೆ 100 ಲಕ್ಷ ಇದೆ. ಇದಕ್ಕೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಲ್ಯಾಕ್ಸ್ ಆಗುತ್ತೆ.
100 + 10 ಅಂದ್ರೆ 110 ಆಗುತ್ತೆ. ಪುರುಷರ ಜನಸಂಖ್ಯೆ 110ಗಿಂತ ಜಾಸ್ತಿ ಇರಬೇಕಿದೆ, 110ಗಿಂತ ಹೆಚ್ಚಿದೆ, 112 ಇದೆ ಅಂದ್ರೆ ಇದು 10%ಗಿಂತ ಜಾಸ್ತಿ ಇದೆ ಪುರುಷರ ಜನಸಂಖ್ಯೆ. ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆಗಿಂತ ಕನಿಷ್ಠ 10% ಹೆಚ್ಚಿದೆ ಅಂದ್ರೆ ಈ ಇಯರ್ ಕೌಂಟ್ ಮಾಡಬಹುದು. ಸೊ ಕಮಿಂಗ್ ಟು ದ ನೆಕ್ಸ್ಟ್ 2012 ಅಲ್ಲಿ ಮಹಿಳೆಯರ ಜನಸಂಖ್ಯೆ 160 lakhs ಇದೆ. ಇದಕ್ಕೆ 10% ಅಂದ್ರೆ 16 lakhs ಆಗುತ್ತೆ. 160 ಪ್ಲಸ್ ಈ 16 ಕೂಡ್ರೆ 176 ಆಗುತ್ತೆ. ಈ 176ಕ್ಕಿಂತ ಹೆಚ್ಚಿರ್ಬೇಕು ಪುರುಷರ ಜನಸಂಖ್ಯೆ. ಬಟ್ ನೋಡ್ರಿ 176ಕ್ಕಿಂತ ಕಡಿಮೆ ಇದೆ ಅಂದ್ರೆ ಇದು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಈ ವರ್ಷನ. ಓಕೆ, ನೆಕ್ಸ್ಟ್ ಲಾಸ್ಟ್ 2013 ಬರೋಣ. ಇಲ್ಲಿ ಪುರುಷರ ಜನಸಂಖ್ಯೆಗಿಂತ ಮಹಿಳೆಯರ ಜನಸಂಖ್ಯೆ ನೋಡ್ರಿ 150 lakhs ಇದೆ. ಇದಕ್ಕೆ 10% ಅಂದ್ರೆ 15 ಲಕ್ಷ ಆಗುತ್ತೆ. 15 ಲಕ್ಷ ಆಗುತ್ತಲ್ಲ. 150 + 15 ಅಂದ್ರೆ 165 ಆಗುತ್ತೆ. ಇದಕ್ಕಿಂತ ಹೆಚ್ಚಿರ್ಬೇಕು, ಬಟ್ 165ಕ್ಕಿಂತ ಇದು ಕಡಿಮೆ ಇದೆ ಅಂದ್ರೆ ಇದನ್ನ ಕೌಂಟ್ ಮಾಡಂಗಿಲ್ಲ. ಹಾಗಾಗಿ 2013 ಕೌಂಟ್ ಮಾಡಂಗಿಲ್ಲ. ಹಾಗಾದ್ರೆ ಎಷ್ಟು ವರ್ಷಗಳಲ್ಲಿ ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ಕನಿಷ್ಠ 10% ಅಂದ್ರೆ 2011 ಅಲ್ಲಿ ಆ ಥರ ಇದೆ, 2000 ನೆಕ್ಸ್ಟ್ ಯಾವ್ದ್ರಲ್ಲಿ 8 ಅಲ್ಲಿ ಆ ಥರ ಇದೆ ಅಂದ್ರೆ 2 years ಆಗುತ್ತೆ. 2 ವರ್ಷಗಳಲ್ಲಿ ಜಾಸ್ತಿ ಇದೆ ಅಂದ್ರೆ ಆಪ್ಷನ್ ಸೆಕೆಂಡ್ ಇದಕ್ಕೆ ಆನ್ಸರು. ಸೊ ಆ ಗ್ರಾಫ್ ನೋಡಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಇಂಟೆಲೆಕ್ಚುಯಲ್ ಮೈಂಡ್ ಇದ್ದರೆ ನೋಡಿದ ತಕ್ಷಣ ಆನ್ಸರ್ ಮಾಡ್ಕೊತ ಹೋಗ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಇದೇ ಗ್ರಾಫ್ ಸಂಬಂಧಪಟ್ಟಂತೆ 2008 ಅಂತ ಕೊಟ್ಟಿದೆ ನೋಡ್ರಿ. 2008ರಿಂದ 2013 ಎಲ್ಲ ವರ್ಷಗಳಲ್ಲಿ ದೇಶದಲ್ಲಿನ ಪುರುಷರ ಸಂಖ್ಯೆಯ ಸರಾಸರಿ ಅಂತ ಹೇಳಿದಾನೆ. ಅವರೇಜ್ ಅಂತ ಹೇಳಿದಾನೆ. ಸರಾಸರಿ ಜನಸಂಖ್ಯೆ ಎಷ್ಟು ಲಕ್ಷಗಳಲ್ಲಿ ಕೇಳಿದಾನೆ. ಅವರೇಜ್ ಮೇಲ್ ಪಾಪ್ಯುಲೇಷನ್ ಅಂತ ಹೇಳಿದಾನೆ. ಪುರುಷರ ಜನಸಂಖ್ಯೆಯ ಸರಾಸರಿ ಕಂಡುಹಿಡಿಬೇಕು. ಪುರುಷರ ಜನಸಂಖ್ಯೆಯ ಸರಾಸರಿ ಎಲ್ಲ ವರ್ಷಗಳಲ್ಲಿ 8ರಿಂದ 13 ತನಕ ನೋಡ್ರಿ. 2008ರಲ್ಲಿ ಪುರುಷರ ಜನಸಂಖ್ಯೆ ಎಷ್ಟಿದೆ ಇಲ್ಲಿ ಅಂದ್ರೆ 80 ಲಕ್ಷ ಇದೆ. 80 ಲಕ್ಷ. 2009ರಲ್ಲಿ ಪುರುಷರ ಜನಸಂಖ್ಯೆ ಎಷ್ಟಿದೆ? 130 ಲಕ್ಷ ಇದೆ. ಸರಾಸರಿ ಕಂಡುಹಿಡಿಬೇಕು, ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಲ್ಲ ವರ್ಷಗಳಲ್ಲಿನ ಪುರುಷರ ಜನಸಂಖ್ಯೆಯನ್ನ ಅಡಿಷನ್ ಮಾಡ್ತಾ ಬರ್ಬೇಕು, ಕೂಡ್ತಾ ಬರ್ಬೇಕು. ಇಲ್ಲಿರೋ 80 ಲಕ್ಷ, ಇಲ್ಲಿರೋ 130 ಲಕ್ಷ ಅಡಿಷನ್ ಮಾಡ್ರಿ ಎಷ್ಟಾಗುತ್ತೆ? 130 + 80 ಅಂದ್ರೆ 210 lakhs ಆಗುತ್ತೆ. 210 ಲಕ್ಷ ಆಗುತ್ತೆ. ಇಲ್ಲಿ 140 ಲಕ್ಷ ಕೂಡ್ರಿ 350 ಲಕ್ಷ ಆಯ್ತು. ನೆಕ್ಸ್ಟ್ ಇರ ಇಲ್ಲಿ 112 ಕೂಡಿದ್ರೆ ಎಷ್ಟಾಗುತ್ತೆ? 350 + 112 ಅಂದ್ರೆ 462 ಆಯ್ತು. ಪ್ಲಸ್ ಈ 170 ಇದೊಂದು 130 ಅಂದ್ರೆ 330 ಆಗುತ್ತೆ. ಸೊ ನೋಡ್ರಿ 462 ಇವೆರಡು ಸೇರಿದ್ರೆ 170 + 160 ಅಂದ್ರೆ 330 ಆಗುತ್ತೆ. ಅಡಿಷನ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ? 2 6 3 9 4 3 7 792 ಲಕ್ಷ ಆಯ್ತು. ಸೊ ನಾವು ಕಂಡುಹಿಡಿಬೇಕಾಗಿರೋದು ಅವರೇಜ್, ಸರಾಸರಿ ಪುರುಷರ ಜನಸಂಖ್ಯೆ. ಹಾಗಾಗಿ ಫಸ್ಟ್ ಕಾಲಮ್ ಎಲ್ಲವೂ ಪುರುಷರ ಸಂಖ್ಯೆ ನೋಡ್ರಿ. ಪ್ರತಿ ವರ್ಷದಲ್ಲಿ ಮೊದಲನೇ ಕಾಲಮ್ ಎಲ್ಲ ಪುರುಷರ ಜನಸಂಖ್ಯೆ ಆಗಿರೋದ್ರಿಂದ ಪುರುಷರ ಟೋಟಲ್ ಪಾಪ್ಯುಲೇಷನ್ 792 lakhs ಆಗುತ್ತೆ. 792ನ ಇಲ್ಲಿ ಮೇಲ್ ಬರೆಯೋಣ, ಡಿವೈಡ್ ಬೈ ಕೆಳಗಡೆ ಎಷ್ಟು ವರ್ಷ ಇದೆ ಕೌಂಟ್ ಮಾಡ್ರಿ. 2008 9 10 11 12 13 6 years ಆಗುತ್ತೆ. 6 ವರ್ಷಗಳಾಗೋದ್ರಿಂದ 6ರಿಂದ ಡಿವೈಡ್ ಮಾಡಿದ್ರೆ ಅವರೇಜ್ ಮೇಲ್ ಪಾಪ್ಯುಲೇಷನ್ ಸಿಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಬರ್ರಿ, ಯಾವ ನಂಬರ್ಸ್ ಕ್ಯಾನ್ಸಲ್ ಆಗ್ತಾವಂತ ನೋಡ್ತಾ ಬರೋಣ. 6 1 6, ಇಲ್ಲಿ 7 ಇದೆ. 6 1 6, 1 ಉಳಿತೆ 19 ಆಯ್ತು. 6 3 18, ಇನ್ನು 1 ಉಳಿತು 12 ಆಯ್ತು. 6 2 12, 132 ಲಕ್ಷ ಬರುತ್ತೆ. 132 lakhs ಬರುತ್ತೆ. 132 ಲಕ್ಷ ಇಲ್ಲಿ ಫಸ್ಟ್ ಆಪ್ಷನ್ ಇದೆ, ಅದು ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ಇದೇ ಗ್ರಾಫಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. 2008ರಲ್ಲಿ ದೇಶದ ಒಟ್ಟು ಜನಸಂಖ್ಯೆಗೂ ಹಾಗೂ 2012ರಲ್ಲಿನ ದೇಶದ ಒಟ್ಟು ಜನಸಂಖ್ಯೆಗೂ ಇರುವ ಅನುಪಾತವೆಷ್ಟು? ಫೈಂಡ್ ದ ರೇಷಿಯೋ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಇನ್ 2008 ಟು ಟೋಟಲ್ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಇನ್ 2012. 2008ರಲ್ಲಿ ಆ ದೇಶದ ಒಟ್ಟು ಜನಸಂಖ್ಯೆ, ಬರೀ ಪುರುಷ ಮಹಿಳೆಯರು ಅಂತ ಹೇಳಿಲ್ಲ ಅವರು, ಒಟ್ಟು ಜನಸಂಖ್ಯೆ. ಅದೇ ರೀತಿ 2012ರಲ್ಲಿ ಒಟ್ಟು ಜನಸಂಖ್ಯೆ, ಟೋಟಲ್ ಪಾಪ್ಯುಲೇಷನ್, ಪುರುಷರು ಮಹಿಳೆಯರು ಸೇರಿ ಎಷ್ಟಾಗುತ್ತೋ ಅದೇ ಟೋಟಲ್ ಪಾಪ್ಯುಲೇಷನ್. ಆ ಎರಡು ನಂಬರ್ಗಿರೋ ರೇಷಿಯೋ ಕಂಡುಹಿಡಿಬೇಕು ನೋಡ್ರಿ. 2008ಅಲ್ಲಿ ಈ ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆ ಇವೆರಡು ಅಲ್ಲಿ ಕೂಡಿದ್ರಿ ಅಂದ್ರೆ ಟೋಟಲ್ ಪಾಪ್ಯುಲೇಷನ್ ಸಿಗುತ್ತೆ. 80 ಲಕ್ಷ ಇಲ್ಲಿರೋ 70 ಲಕ್ಷ ಕೂಡಿದ್ರೆ ಎಷ್ಟಾಯ್ತು? 150 ಲಕ್ಷ ಆಗುತ್ತೆ.
2008ರಲ್ಲಿ ಟೋಟಲ್ ಪಾಪ್ಯುಲೇಷನ್ 150 ಲಕ್ಷ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋದು 2012 ಹೇಳಿದಾನೆ ಪ್ರಶ್ನೆಯಲ್ಲಿ, 2012 ಕೊಟ್ಟಿದ್ದಾನೆ. 2012 ಅಲ್ಲಿ ನೋಡ್ರಿ ಟೋಟಲ್ ಪಾಪ್ಯುಲೇಷನ್ ಅಂದ್ರೆ ಪುರುಷರ ಜನಸಂಖ್ಯೆ ಮಹಿಳೆಯರ ಜನಸಂಖ್ಯೆ ಕೂಡಬೇಕು, ಅದು ಟೋಟಲ್ ಪಾಪ್ಯುಲೇಷನ್ ಒಟ್ಟು ಜನಸಂಖ್ಯೆ. 170 ಲಕ್ಷ ಪ್ಲಸ್ 160 ಲಕ್ಷ ಅಂದ್ರೆ 330 ಲಕ್ಷ ಆಗುತ್ತೆ, 330 lakhs ಆಗುತ್ತೆ. ಈ ಎರಡು ನಂಬರ್ಸ್ ಇರ್ತಕ್ಕಂಥ ರೇಷೋ ಕಂಡುಹಿಡಿಯಕ್ಕೆ ಹೇಳಿದಾನೆ. ರೇಷೋ ಅಂದ್ರೆ ನಾನು ಫಸ್ಟ್ 150 ಬರೀತೀನಿ ಅಂಡ್ ದೆನ್ ಇಲ್ಲಿ 330 ಬರೀತೀನಿ. ಇವೆರಡಕ್ಕೂ ರೇಷ್ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಬರ್ರಿ, ಯಾವ ನಂಬರಿಂದ ಕ್ಯಾನ್ಸಲ್ ಆಗ್ತಾ ನೋಡ್ತಾ ಬರೋಣ. ಯಾವ ನಂಬರಿಂದ ಕ್ಯಾನ್ಸಲ್ ಆಗ್ತವೆ? ಇಲ್ಲಿರೋ 0, ಇಲ್ಲಿ ಲಾಸ್ಟ್ ಪ್ಲೇಸ್ ಎಲ್ಲ 0 ಕ್ಯಾನ್ಸಲ್ ಮಾಡ್ಬೋದು. 3 ಮಗ್ಗಿಂದ 3 5 15, ಇದು 3 1 ಕ್ಯಾನ್ಸಲ್ ಆಗಿ 5:11 ಬರುತ್ತೆ, 5:11 ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡ್ರಿ 5:11 ಅಂತ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್. ಗೋ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. 9th ಕ್ವಶನ್ ಏನಿದೆ ಇಲ್ಲಿ ಅಂತ ನೋಡ್ರಿ. 2008ರಲ್ಲಿನ ಪುರುಷರ ಜನಸಂಖ್ಯೆಗಿಂತ 2009ರಲ್ಲಿ ಪುರುಷರ ಜನಸಂಖ್ಯೆಯು ಶೇಕಡ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. 2008ರಲ್ಲಿ ಪುರುಷರು ಅಂತ ಮಾತ್ರ ಹೇಳಿದ್ದಾನೆ, ಟೋಟಲ್ ಹೇಳಿಲ್ಲ, ಫೀಮೇಲು ಅಂತ ಹೇಳಿಲ್ಲ, ಓನ್ಲಿ ಮೇಲ್ ಪಾಪ್ಯುಲೇಷನ್ ಕೊಟ್ಟಿದ್ದಾನೆ. ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಟೋಟಲ್ ಪಾಪ್ಯುಲೇಷನ್ ಮೇಲ್ ಪಾಪ್ಯುಲೇಷನ್ ಫ್ರಮ್ 2008 to 2009. ಫಸ್ಟ್ ಆಫ್ ಆಲ್ ನೋಡ್ರಿ 2008 ಯಾವ ವರ್ಷ ಅಂತ ಕೊಟ್ಟಿದ್ಮೇಲೆ ಅದನ್ನ ಅಬ್ಸರ್ವ್ ಮಾಡೋಣ. ಕೊಟ್ಟಿರೋ ವರ್ಷ ಯಾವುದು? 2008, 2008 ಅಂತ ಕೊಟ್ಟಿದ್ದಾನೆ. 2008ರಲ್ಲಿ ಪುರುಷರ ಜನಸಂಖ್ಯೆ ಎಷ್ಟಿದೆ? 80 ಲಕ್ಷ ಇದೆ, 80 ಲಕ್ಷ, 80 lakhs ಇದೆ. ನೆಕ್ಸ್ಟ್ ಕೊಟ್ಟರೆ ಇಯರ್ ಇಲ್ಲಿ 2009 ಕೊಟ್ಟಿದ್ದೀನಿ, 2009 ಕೊಟ್ಟಿದ್ದೀನಿ. 2009ರಲ್ಲಿ ಪುರುಷರ ಜನಸಂಖ್ಯೆ 130 ಲಕ್ಷ ಇದೆ. ಇಲ್ಲಿಗಿಂತ ಇಲ್ಲಿ ಎಷ್ಟು ಹೆಚ್ಚಾಗಿದೆ ಪುರುಷರ ಜನಸಂಖ್ಯೆ? 2008ಕ್ಕಿಂತ 2009ರಲ್ಲಿ ಪುರುಷರ ಜನಸಂಖ್ಯೆ ಶೇಕಡ ಎಷ್ಟು ಹೆಚ್ಚಾಗಿದೆ ಅಂತ. ಫಸ್ಟ್ ಆಫ್ ಆಲ್ 80 ಲಕ್ಷ ಇರೋದು 130 ಲಕ್ಷ ಆಗಿದೆ. ಅಂದರೆ ಎಷ್ಟು ಹೆಚ್ಚಾಗಿದೆ ಅಂದರೆ 50 ಲಕ್ಷ ಹೆಚ್ಚಾಗಿದೆ, ಪ್ಲಸ್ 50. 80ಕ್ಕೆ 50 ಕೂಡಿದ್ರೆ 130 ಆಗುತ್ತಾರೆ, ಹೆಚ್ಚಾಗಿರೋದು 50 ಲಕ್ಷ ಅಂತ. ಸೊ ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಕಂಡುಹಿಡಿಬೇಕಂದ್ರೆ ಶೇಕಡ ನೋಡ್ರಿ ಕಂಡುಹಿಡಿಬೇಕಂದ್ರೆ ಹೆಚ್ಚಾಗಿರೋ ಜನಸಂಖ್ಯೆ ಮೇಲ್ ಬರೀಬೇಕು. 50 ಲಕ್ಷ ಹೆಚ್ಚಾಗಿದೆ, ಹೆಚ್ಚಾಗಿರೋ ಜನಸಂಖ್ಯೆ ಮೇಲ್ ಬರ್ಕೋಬೇಕು. ಶೇಕಡ ಎಷ್ಟು ಹೆಚ್ಚಾಗಿದೆ? ಶೇಕಡ ಅಂದ್ರೇನೆ ಬೇರೆ, ಶೇಕಡ ಹೆಚ್ಚಳ ಅಂದ್ರೇನೆ ಬೇರೆ. ಓನ್ಲಿ ಪರ್ಸೆಂಟ್ ಅಂದ್ರೆ ಬೇರೆನೆ, ಪರ್ಸೆಂಟೇಜ್ ಇನ್ಕ್ರೀಸ್ ಅಥವಾ ಇನ್ಕ್ರೀಸ್ ಇಂದ ಪರ್ಸೆಂಟೇಜ್ ಅಂದ್ರೆ ಬೇರೆನೆ. ಫಸ್ಟ್ ಆಫ್ ಆಲ್ ಶೇಕಡ ಹೆಚ್ಚಳ ಕೊಟ್ಟಾಗ, ಶೇಕಡ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಾಗ ಹೆಚ್ಚಾಗಿರೋದು ಎಷ್ಟು ಪಾಪ್ಯುಲೇಷನ್ ಅಂದ್ರೆ 50 ಲಕ್ಷ ಹೆಚ್ಚಾಗಿದೆ, 50 ಬರೀತಾನೆ. ಈ 50 ಲಕ್ಷ ಹೆಚ್ಚಾಗಿದೆಯಲ್ಲ 50 ಫಸ್ಟ್ ಬರ್ಕಂತ ಮೇಲೆ ಎಷ್ಟಕ್ಕಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಲಕ್ಷ ಇದೆ? 80 ಲಕ್ಷಕ್ಕೆ ಕಂಪೇರ್ ಮಾಡಿದ್ರೆ 50 ಲಕ್ಷ ಹೆಚ್ಚಾಗಿದೆಯಲ್ಲ, ಹಾಗಾಗಿ ಕೆಳಗಡೆ ಎಷ್ಟು ಬರೀಬೇಕು? 80 ಲಕ್ಷ ಬರ್ಕೋಬೇಕು, 80 lakhs ಬರೀಬೇಕು ಕೆಳಗಡೆ. ಸೊ ಇಂಟು 100 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೇಕು ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತ ಸಿಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಬರೋದಾದ್ರೆ ಅಲ್ಲಿ ಕ್ಯಾನ್ಸಲ್ ಮಾಡೋಣ. 24 80, 25 100 ಕ್ಯಾನ್ಸಲ್ ಆಗುತ್ತೆ, 25 100 ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೋಡ್ರಿ 4ರಿಂದ ಯಾವಾಗ ಕ್ಯಾನ್ಸಲ್ ಆಗ್ತಾವಂದ್ರೆ ಇವಾಗಲ್ಲ. 50 ಇಂಟು 5 ಮಲ್ಟಿಪ್ಲೈ ಮಾಡೋಣ. 50 ಇಂಟು 5 ಅಂದ್ರೆ 250 ಆಗುತ್ತೆ, ಡಿವೈಡ್ ಬೈ 4. 4ರಿಂದ 250 ಡಿವೈಡ್ ಮಾಡ್ರಿ, 62.5% ಬರುತ್ತೆ. ಕ್ಯಾಲ್ಕುಲೇಟರ್ ಇದ್ರೆ ಚೆಕ್ ಮಾಡ್ರಿ ಅಥವಾ ಕಿವಿ ಹಾಕೊಂಡಾರ ಡಿವೈಡ್ ಮಾಡ್ರಿ. 250 ಡಿವೈಡ್ ಬೈ 4 ಅಂದ್ರೆ 62.5% ಬರುತ್ತೆ. 62.5% ಆಪ್ಷನ್ ಥರ್ಡ್ ಒನ್ ಅಲ್ಲಿದೆ ಎಕ್ಸಾಕ್ಟ್ ಆನ್ಸರ್. ಓಕೆ, ಕ್ಲಿಯರ್. ನೆಕ್ಸ್ಟ್ ಗೋ ಟು ದ 10th ಕ್ವಶನ್ ಬರಲ್ಲ. ಇಲ್ಲೊಂದು ಡಾಟಾ ಟೇಬಲ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಡಾಟಾ ಟೇಬಲ್? ಸೊ ಈ ಡಾಟಾ ಟೇಬಲ್ಲು ಅಲ್ಲಿ ಇನ್ಕ್ಲೂಡ್ ಆಗಿರೋ ಇನ್ಫಾರ್ಮೇಶನ್ ಏನು ಅಂತ ನೋಡ್ತಾ ಬರೋದಾದ್ರೆ, ಒಂದು ನಗರದಲ್ಲಿ ಮದ್ಯ ನಿಷೇಧದ ಮೇಲೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲು ಒಂದು ಸಮೀಕ್ಷೆ ನಡೆಸಲಾಯಿತು ಅಂತ ಇದೆ. ನೋಡ್ರಿ, ಒಂದು ವಿಷಯ ಅಂದ್ರೆ ಈ ಲಿಕ್ಕರ್ ಬ್ಯಾನ್ ಬಗ್ಗೆ ಸಾರ್ವಜನಿಕರ ಪಬ್ಲಿಕ್ ಒಪಿನಿಯನ್ ತಗೊಂತಾ ಇದ್ದಾರೆ. ಸಾರ್ವಜನಿಕರ ಅಭಿಪ್ರಾಯನ ಸಂಗ್ರಹ ಮಾಡ್ತಿದ್ದಾರೆ, ಕಲೆಕ್ಟ್ ಮಾಡ್ತಿದ್ದಾರೆ, ಸರ್ವೆ ಮಾಡ್ತಿದ್ದಾರೆ. ಒಂದು ಪ್ರಶ್ನಾವಳಿಯ ಆಧಾರಿತವಾಗಿ ದಾಖಲು ಮಾಡಿದ ಅಭಿಪ್ರಾಯವನ್ನು ಈ ಮುಂದಿನ ಕೋಷ್ಟಕದಲ್ಲಿ ಕೊಡಲಾಗಿದೆ ಅಂತ. ಲಿಕ್ಕರ್ ಬ್ಯಾನ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ತಗೊಂಡು ಒಂದಿಷ್ಟು ಡಾಟಾ ಕಲೆಕ್ಟ್ ಮಾಡಿ ಈ ಡಾಟಾ ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡ್ತಾ ಬರೋಣ ಏನು ವಿಷಯ ಅಂದ್ರೆ, ನಿಷೇಧಕ್ಕೆ ಪರ, ಫಾರ್ ಬ್ಯಾನ್
ಅದೇ ನಮ್ಮ ಸರ್ಕಾರ ಇನ್ನು ಮಧ್ಯರಾತ್ರಿಯಿಂದಲೇ ಲಿಕ್ಕರ್ ಬ್ಯಾನ್ ಮಾಡಲಾಗಿದೆ, ಮದ್ಯ ನಿಷೇಧವನ್ನು ಮಾಡಲಾಗಿದೆ ಅಂತ ಏನಾದ್ರು ಸ್ಟೇಟ್ಮೆಂಟು ಆರ್ಡರ್ ಪಾಸ್ ಮಾಡ್ತು ಅಂದ್ರೆ ಟಿವಿ ಚಾನೆಲ್ ಏನ್ ಮಾಡ್ತಾರೆ, ಪಬ್ಲಿಕ್ ಬಂದು ಈ ನಿಷೇಧ ಮಾಡಿದ್ದು ನಿಮಗೆ ಏನ್ ಅನ್ಸುತ್ತೆ ಅಂತ ಒಪಿನಿಯನ್ ಪಡ್ಕೊಂತ ಬರ್ತಾರೆ. ಸೊ ನಿಷೇಧಕ್ಕೆ ನೀವು ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅಂತ ಪ್ರಶ್ನೆ ಕೇಳ್ತಾ ಬರ್ತಾರೆ. ಸೊ ಪುರುಷರನ್ನ ಟೋಟಲ್ 2080 ಜನ ಪುರುಷರನ್ನ ಅಭಿಪ್ರಾಯ ಸಂಗ್ರಹ ಕಲೆಕ್ಟ್ ಮಾಡಿದ್ದಾರೆ. 2080 ಪುರುಷರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 680 ಜನ ಪುರುಷರು ನಿಷೇಧ ಮಾಡಿದ್ ಒಳ್ಳೇದು, ನಿಷೇಧಕ್ಕೆ ಪರವಾಗಿ ನಿಂತಿದ್ದಾರೆ. ಗೌರ್ಮೆಂಟು ಲಿಕ್ಕರ್ ಬ್ಯಾನ್ ಮಾಡಿದ್ದು ಒಳ್ಳೇದೇ, ಲಿಕ್ಕರ್ ಬ್ಯಾನ್ ಮಾಡಬೇಕು ಅಂತ ಪರವಾಗಿದ್ದಾರೆ. ಅದೇ ಪುರುಷರಲ್ಲಿ 1290 ಜನ ಪುರುಷರು ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿಷೇಧ ಮಾಡಬಾರ್ದಾಗಿತ್ತು, ನಿಷೇಧ ಮಾಡಬೇಡ್ರಿ ಅಂತೇಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು 110 ಜನ ಪುರುಷರು ಏನ್ ಮಾಡಿದ್ದಾರೆ, ಅವ್ರ ನಿಷೇಧಕ್ಕೆ ಪರವಾಗಿಯೂ ಇರಲ್ಲ ಮತ್ತೆ ವಿರೋಧವಾಗಿಯೂ ಇರಲ್ಲ, ನಮಗೆ ಆ ವಿಚಾರನ ಗೊತ್ತಿಲ್ಲ ಅಂತ ಹೇಳಿರ್ತಾರೆ ಅಂತ. ನೆಕ್ಸ್ಟ್ ಮಹಿಳೆಯರ ಒಪಿನಿಯನ್ ಕೂಡ ತಗೊಂತಾರೆ. ಸ್ತ್ರೀಯರ ಒಪಿನಿಯನ್ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಜನ ಸ್ತ್ರೀಯರ ಒಪಿನಿಯನ್ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ 1420 ಮಹಿಳೆಯರ ಒಪಿನಿಯನ್ ಕಲೆಕ್ಟ್ ಮಾಡಿದಾಗ 920 ಜನ ಮಹಿಳೆಯರು ಮದ್ಯ ನಿಷೇಧಕ್ಕೆ ಪರವಾಗಿದ್ದಾರೆ. 380 ಜನ ಮಹಿಳೆಯರು ಮದ್ಯ ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 120 ಜನ ಮಹಿಳೆಯರಲ್ಲಿ ಯಾವುದೇ ಅಭಿಪ್ರಾಯವನ್ನು ಕೊಟ್ಟಿಲ್ಲ. ಟೋಟಲ್ ನೋಡಿದರೆ ಪುರುಷರು ಮಹಿಳೆಯರು ಸೇರಿ 3500 ಜನ ಅಭಿಪ್ರಾಯನ ಸಂಗ್ರಹ ಮಾಡಿದ್ದಾರೆ. ಪುರುಷರು ಮಹಿಳೆಯರು ಸೇರಿದ್ರೆ ಟೋಟಲ್ ಕಲೆಕ್ಟ್ ಮಾಡಿರೋದು ಒಪಿನಿಯನ್ 3500 ಜನರದ್ದು. ಅದರಲ್ಲಿ ಪುರುಷರು ಮಹಿಳೆಯರು ಸೇರಿ ಟೋಟಲ್ 1600 ಜನ ನಿಷೇಧಕ್ಕೆ ಪರವಾಗಿದ್ದಾರೆ, ಫಾರ್ ಬ್ಯಾನ್ ಅಲ್ಲಿದ್ದಾರೆ. 1670 ಜನರು ನಿಷೇಧಕ್ಕೆ ವಿರೋಧವಾಗಿದ್ದಾರೆ. 230 ಜನರು ಯಾವುದೇ ಅಭಿಪ್ರಾಯವನ್ನ ಹೇಳಿಲ್ಲ. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಟಾ ಟೇಬಲ್ ಇದೆ ಅಂತ ಅರ್ಥ ಆದ್ಮೇಲೆ ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಇದಕ್ಕೆ ರಿಲೇಟೆಡ್ ಆಗಿ ಒಂದೇ ಒಂದು ಪ್ರಶ್ನೆ ಕೇಳಿದ್ದ KS ಎಕ್ಸಾಮ್ ಅಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ. ಮುಂದಿನ ಹೇಳಿಕೆಗಳಲ್ಲಿ ಅತ್ಯಂತ ಔಚಿತ್ಯಪೂರ್ಣ ಹೇಳಿಕೆಯನ್ನು ಗುರುತಿಸಿ ಅಂತ. ಐಡೆಂಟಿಫೈ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ ಇದಾವೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತ. ಇದರಲ್ಲಿ ಸೊ ಈ ಡಾಟಾ ಟೇಬಲ್, ಈ ಮಾಹಿತಿಗೆ ಸಂಬಂಧಪಟ್ಟಂತಹ ಒಂದು ಔಚಿತ್ಯಪೂರ್ಣ ಹೇಳಿಕೆ, ನಿಜವಾದ ಹೇಳಿಕೆ ಯಾವುದು ಅಂತ ಐಡೆಂಟಿಫೈ ಮಾಡ್ತಾ ಬರ್ರಿ ಅಂತ ಹೇಳಿದನು. ಮೊದಲನೇ ಸ್ಟೇಟ್ಮೆಂಟ್ ಓದ್ತಾ ಬನ್ನಿ. ಏನಿದೆ ಅಂದ್ರೆ, ಹೆಚ್ಚು ಮಹಿಳೆಯರು ಮದ್ಯ ನಿಷೇಧವನ್ನು ವಿರೋಧಿಸಿದ್ದಾರೆ ಅಂತಿದೆ. ಇಲ್ಲಿ ಡಾಟಾ ಟೇಬಲ್ ನೋಡ್ರಿ, ಮಹಿಳೆಯರಲ್ಲಿ ಹೆಚ್ಚು ಜನ ಮದ್ಯ ನಿಷೇಧಕ್ಕೆ ಪರವಾಗಿದ್ದಾರೆ ನೋಡ್ರಿ. 380 ಜನ ವಿರೋಧವಾಗಿದ್ದಾರೆ, 920 ಜನ ಪರವಾಗಿದ್ದಾರೆ. ಅಂದ್ರೆ ಹೆಚ್ಚು ಜನರು ಮದ್ಯ ನಿಷೇಧದ ವಿರೋಧವಾಗಿದ್ದಾರೆ ಅಂತಿರೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ಅಲ್ಲಿ ಹೆಚ್ಚು ಮಹಿಳೆಯರು ಮದ್ಯ ನಿಷೇಧಕ್ಕೆ ಪರವಾಗಿದ್ದಾರೆ. ಯಾಕಂದ್ರೆ 920 ಅನ್ನೋದು 380ಕ್ಕಿಂತ ಹೆಚ್ಚಿರೋದ್ರಿಂದ ಹೆಚ್ಚು ಮಹಿಳೆಯರು ಮದ್ಯ ನಿಷೇಧಕ್ಕೆ ಪರವಾಗಿದ್ದಾರೆ ಅಂತ. ಸೊ ಇಲ್ಲಿ ವಿರೋಧವಾಗಿದ್ದಾರೆ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಮೋರ್ ವುಮೆನ್ ಆರ್ ಅಗೇನೆಸ್ಟ್ ಬ್ಯಾನಿಂಗ್ ಅಲ್ಲ, ಲೆಸ್ ವುಮೆನ್ ಆರ್ ಅಗೇನೆಸ್ಟ್ ಬ್ಯಾನಿಂಗ್ ಅಂತ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಕಮಿಂಗ್ ಟು ದ ಸೆಕೆಂಡ್, ಹೆಚ್ಚು ಪುರುಷರು ಮದ್ಯ ನಿಷೇಧದ ಪರವಾಗಿದ್ದಾರೆ ಅಂತಿದೆ. ಮದ್ಯ ನಿಷೇಧದ ಪರ ಅಂತ ಹೇಳಿದರೆ ಪುರುಷರು ಅಂತ ಹೇಳಿದ್ದಾರೆ. ಪುರುಷರಲ್ಲಿ ನೋಡ್ರಿ 680 ದೊಡ್ಡದ, 1290 ದೊಡ್ಡದಾದ್ರೆ 1290 ದೊಡ್ಡದು. ಹೆಚ್ಚು ಪುರುಷರು ಮದ್ಯ ನಿಷೇಧಕ್ಕೆ ವಿರೋಧವಾಗಿದ್ದಾರೆ ಅಂತ. 1290 ಅನ್ನೋದು ಈ 680ಕ್ಕಿಂತ ಹೆಚ್ಚಿರೋದ್ರಿಂದ. ಸೊ 1290 ಅನ್ನೋದು ಈ 680ಗಿಂತ ಹೆಚ್ಚಿರೋದ್ರಿಂದ ಹೆಚ್ಚು ಪುರುಷರು ಮದ್ಯ ನಿಷೇಧಕ್ಕೆ ವಿರೋಧವಾಗಿದ್ದಾರೆ ಅಂತ ಇರ್ಬೇಕಾಯ್ತು. ವಿರೋಧವಾಗಿದ್ದಾರೆ ಅಂತ ಇರ್ಬೇಕಾಯ್ತು, ಪರವಾಗಿದ್ದಾರೆ ಅಂತ ಇರೋದ್ರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒಂದು ರಾಂಗ್, ಸೆಕೆಂಡ್ ಒಂದು ರಾಂಗ್. ಕಮಿಂಗ್ ಟು ದ ಥರ್ಡ್ ಸ್ಟೇಟ್ಮೆಂಟ್, ಹೆಚ್ಚು ಪುರುಷರು ಮದ್ಯ ನಿಷೇಧದ ವಿರೋಧವಾಗಿದ್ದಾರೆ. ನೋಡ್ರಿ, ಮದ್ಯ ನಿಷೇಧದ ವಿರೋಧ ಹೆಚ್ಚು ಪುರುಷರು ಅಂತಿದೆ, 100% ರೈಟ್. ಪುರುಷರು ನೋಡ್ರಿ 680 ಜನ ಪರವಾಗಿದ್ದಾರೆ, 1290 ಜನ ಮದ್ಯ ನಿಷೇಧಕ್ಕೆ ವಿರೋಧವಾಗಿದ್ದಾರೆ, ಅಗೇನೆಸ್ಟ್ ಬ್ಯಾನ್ ಇದ್ದಾರೆ. ಅಂದ್ರೆ ಹೆಚ್ಚು ಪುರುಷರು ಮದ್ಯ ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಿದೆ. ಇಲ್ಲೂ ಹೆಚ್ಚು ಪುರುಷರು ಮದ್ಯ ನಿಷೇಧಕ್ಕೆ ವಿರೋಧವಾಗಿದ್ದಾರೆ. ಅಂದ್ರೆ ಥರ್ಡ್ ಒನ್ ಕರೆಕ್ಟ್ ಇದೆ, ಮೋರ್ ಮೆನ್ ಫಾರ್ ಬ್ಯಾನಿಂಗ್ ಲಿಕ್ಕರ್ ಅಂತ ಇದೆ. ನೆಕ್ಸ್ಟ್ ನೋಡ್ರಿ,
4th ಒನ್ ನೋಡ್ತಾ ಬರೋಣ. 10%ಕ್ಕಿಂತಲೂ ಹೆಚ್ಚು ಪುರುಷರಿಂದ ಯಾವುದೇ ಅಭಿಪ್ರಾಯವಿಲ್ಲ ಅಂತ ಇದೆ. 10%ಕ್ಕಿಂತ ಹೆಚ್ಚು ಪುರುಷರಿಂದ ಯಾವುದೇ ಅಭಿಪ್ರಾಯವಿಲ್ಲ ಅಂತಿದೆ. 10%ಕ್ಕಿಂತ ಹೆಚ್ಚು ಪುರುಷರು ಅಂತ ನೋಡ್ರಿ. ಪುರುಷರಾದ ಟೋಟಲ್ 2080, ಟೋಟಲ್ ಪುರುಷರು 2080. ಇದಕ್ಕೆ 10% ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ 208 ಜನ ಪುರುಷರಾಗುತ್ತೆ. 10%ಕ್ಕಿಂತಲೂ ಹೆಚ್ಚು ಪುರುಷ ಇದಾರ, 208ಗಿಂತ ಹೆಚ್ಚಿದಾರಲ್ಲ, ಇಲ್ಲಿ 208ಗಿಂತ ಹೆಚ್ಚಿಲ್ಲ. 208ಗಿಂತ ಕಡಿಮೆ ಇದೆ ಅಂದರೆ 10%ಕ್ಕಿಂತಲೂ ಹೆಚ್ಚು ಪುರುಷರಿಂದ ಯಾವುದೇ ಅಭಿಪ್ರಾಯವಿಲ್ಲ, ನೋ ಒಪಿನಿಯನ್ ಅಂದರೆ ಈ 3rd ಕಾಲಮ್ ಇಲ್ಲಿ ಬರಬೇಕು. 10ಕ್ಕಿಂತ ಹೆಚ್ಚು ಪುರುಷರಲ್ಲ, 10ಕ್ಕಿಂತ ಕಡಿಮೆ ಪುರುಷರು ಯಾವುದೇ ಅಭಿಪ್ರಾಯ ಕೊಟ್ಟಿಲ್ಲ. ಹಾಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆನ್ಸರ್ ಯಾವ್ದು ಕರೆಕ್ಟ್ ಇದರಲ್ಲಿ ಅಂದರೆ ಆಪ್ಷನ್ 3rd ಮೋರ್ ಮೆನ್ ಆರ್ ಎಗೇನೆಸ್ಟ್ ಬ್ಯಾನಿಂಗ್ ಆಗಬೇಕಿಲ್ಲ. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಎಗೇನೆಸ್ಟ್ ಬ್ಯಾನಿಂಗ್ ಲಿಕ್ಕರ್ ಅಂತ. ಸೊ 3rd ಒನ್ ಕರೆಕ್ಟ್ ಇದೆ. ಕ್ಲಿಯರಾ? ಸೊ ಇದು ಒಂದೇ ಪ್ರಶ್ನೆ, ಕ್ಯಾಲ್ಕುಲೇಷನ್ ಇಲ್ಲ ಅದರಲ್ಲಿ. ಜಸ್ಟ್ ಆ ಟೇಬಲ್ ಅರ್ಥ ಮಾಡ್ಕೊಂಡು ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟು ಅಂತ ಐಡೆಂಟಿಫೈ ಮಾಡಬೇಕು. ಅಲ್ಲಿ 3rd ಒನ್ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಔಚಿತ್ಯಪೂರ್ಣ ಹೇಳಿಕೆ. ಸೊ ಇವತ್ತಿನ ಕ್ಲಾಸು ನಿಮಗೆ ಅರ್ಥ ಆಗಿದೆ ಅಂದರೆ ಜಸ್ಟ್ ಒಂದು ಲೈಕ್ ಕೊಡಿ. ಏನಾದರೂ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಬರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.